ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಏನು ಗೊತ್ತಾ? ಯಾರನ್ನಾದರೂ 100% ನಂಬುವುದು. ಈ ಮಾತು ಕೇಳಲು ಕಠಿಣವಾಗಿರಬಹುದು. ಆದರೆ ಜೀವನದಲ್ಲಿ ಒಮ್ಮೆಯಾದರೂ ಮೋಸ ಅನುಭವಿಸಿದವರು ಇದರ ಅರ್ಥವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಕುರುಡಾಗಿ ಯಾರನ್ನೂ ನಂಬಬೇಡಿ. ಒಬ್ಬ ವ್ಯಕ್ತಿ ಒಮ್ಮೆ ಒಳ್ಳೆಯದಾಗಿ ಮಾತನಾಡಿದರೆ ಸಾಕು, ಅವರ ಮೇಲೆ ಸಂಪೂರ್ಣ ನಂಬಿಕೆ ಇಡುವುದು. ಒಬ್ಬ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಬೇಕಾಗುತ್ತದೆ. ಆದ್ದರಿಂದ ನಂಬಿಕೆ ಇರಲಿ. ಕುರುಡಾಗಿ ನಂಬಬೇಡಿ. ನಂಬಿಕೆ ಇಡಿ, ಆದರೆ ಮಿತಿ ಇರಲಿ. ಪ್ರತಿಯೊಂದು ಸಂಬಂಧದಲ್ಲೂ ನಂಬಿಕೆ ಮುಖ್ಯ. ಆದರೆ ಪ್ರತಿಯೊಂದು ವಿಷಯವನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವುದು ಸರಿಯಲ್ಲ. ಕೆಲ ವಿಷಯಗಳು ನಿಮ್ಮ ಬಳಿಯೇ ಇದ್ದರೆ ಅದು ನಿಮಗೆ ಸುರಕ್ಷಿತ. ಮಾತಿಗಿಂತ ಕೆಲಸವನ್ನು ಗಮನಿಸಿ. ಮಾತನಾಡುವುದು ತುಂಬಾ ಸುಲಭ, ಆದರೆ ಮಾತಿನಂತೆ ನಡೆದುಕೊಳ್ಳುವುದು ಕಷ್ಟ. ಆದ್ದರಿಂದ ಒಬ್ಬ ವ್ಯಕ್ತಿಯನ್ನು ಅವರ ಮಾತಿನಿಂದ ಅಲ್ಲ, ಅವರ ಕೆಲಸ ಮತ್ತು ವರ್ತನೆಯಿಂದ ಅಳೆಯಿರಿ. ಎಲ್ಲರೂ ಕಾಣುವ ಹಾಗೆ ಇರೋದಿಲ್ಲ. ಕೆಲವರು ಮುಖದಲ್ಲಿ ನಗುತ್ತಾರೆ, ಆದರೆ ಮನಸ್ಸಿನಲ್ಲಿ ಬೇರೆ ಯೋಚನೆಯೇ ಇರುತ್ತದೆ. ಅದಕ್ಕಾಗಿ ಯಾರನ್ನೂ ಬೇಗ ತೀರ್ಮಾನಿಸಬೇಡಿ. ಸಮಯವೇ ಅವರ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಅತಿಯಾದ ನಿರೀಕ್ಷೆ ಹೆಚ್ಚು ನೋವು ಕೊಡುತ್ತದೆ. ನಾವು ಯಾರ ಮೇಲಾದರೂ ಅತಿಯಾದ ನಿರೀಕ್ಷೆ ಇಟ್ಟಾಗ ಅದು ನೆರವೇರದಿದ್ದರೆ ಹೆಚ್ಚು ನೋವಾಗುತ್ತದೆ. ಆದ್ದರಿಂದ ಪ್ರೀತಿಸಿ, ಗೌರವಿಸಿ, ಆದರೆ ಅತಿಯಾದ ನಿರೀಕ್ಷೆ ಇಡಬೇಡಿ. ನಿಮ್ಮ ಎಲ್ಲ ರಹಸ್ಯಗಳನ್ನು ಎಲ್ಲರಿಗೂ ಹೇಳಬೇಡಿ. ಪ್ರತಿಯೊಬ್ಬರೂ ನಿಮ್ಮ ಒಳಿತನ್ನೇ ಬಯಸುತ್ತಾರೆ ಎಂದುಕೊಳ್ಳಬೇಡಿ. ನಿಮ್ಮ ಜೀವನದ ಕೆಲ ವಿಷಯಗಳು ನಿಮ್ಮಲ್ಲೇ ಇದ್ದರೆ ಒಳ್ಳೆಯದು. ಎಲ್ಲವನ್ನೂ ಎಲ್ಲರ ಜೊತೆ ಹಂಚಿಕೊಳ್ಳುವುದು ಜಾಣತನವಲ್ಲ. ಮೊದಲು ನಿಮ್ಮ ಮೇಲೆ ನಂಬಿಕೆ ಇಡಿ. ಇಡೀ ಜಗತ್ತು ನಿಮ್ಮನ್ನು ನಂಬದಿದ್ದರೂ ಪರವಾಗಿಲ್ಲ. ನೀವು ನಿಮ್ಮನ್ನು ನಂಬಿದರೆ ಸಾಕು. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಶಕ್ತಿ. ಸಮಯವೇ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಒಬ್ಬ ವ್ಯಕ್ತಿಯ ನಿಜವಾದ ಗುಣ ಒಂದು ದಿನದಲ್ಲಿ ತಿಳಿಯುವುದಿಲ್ಲ. ಸಮಯ ಕಳೆದಂತೆ ಅವರ ಸ್ವಭಾವ, ಉದ್ದೇಶ ಮತ್ತು ಪ್ರಾಮಾಣಿಕತೆ ಎಲ್ಲವೂ ತಿಳಿಯುತ್ತದೆ. ಆದ್ದರಿಂದ ತಾಳ್ಮೆ ಇರಲಿ. ವಿಷಕಾರಿ ಸಂಬಂಧಗಳಿಂದ ದೂರ ಇರಿ. ಯಾವ ಸಂಬಂಧ ನಿಮ್ಮ ಮನಸ್ಸಿಗೆ ನೋವು ಕೊಡುತ್ತದೆಯೋ, ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆಯೋ ಅಂತಹ ಸಂಬಂಧಗಳಿಂದ ನಿಧಾನವಾಗಿ ದೂರ ಇರುವುದು ತಪ್ಪಲ್ಲ. ನಿಮ್ಮ ಮಾನಸಿಕ ನೆಮ್ಮದಿ ಕೂಡ ಬಹಳ ಮುಖ್ಯ. ಗೌರವ ಕೊಡುವವರನ್ನೇ ಜೀವನದಲ್ಲಿ ಉಳಿಸಿಕೊಳ್ಳಿ. ನಿಮ್ಮನ್ನು ಗೌರವಿಸುವ, ನಿಮ್ಮ ಸಂತೋಷವನ್ನು ಬಯಸುವ ಮತ್ತು ಕಷ್ಟದ ಸಮಯದಲ್ಲೂ ನಿಮ್ಮ ಜೊತೆ ಇರುವವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಅಂತಹ ಸಂಬಂಧಗಳೇ ಜೀವನದ ನಿಜವಾದ ಸಂಪತ್ತು. ನಾನು ಯಾರನ್ನೂ ನಂಬಬೇಡಿ ಅಂತ ಹೇಳುತ್ತಿಲ್ಲ, ಆದರೆ ಕುರುಡಾಗಿ ನಂಬಬೇಡಿ ಅಂತ ಹೇಳುತ್ತಿದ್ದೇನೆ. ನಂಬಿಕೆ ಒಂದು ಸುಂದರ ಸಂಬಂಧದ ಅಡಿಪಾಯ. ಆದರೆ ಅದೇ ನಂಬಿಕೆ ಅತಿಯಾದಾಗ ಅದು ಕೆಲವೊಮ್ಮೆ ನಮ್ಮ ದುರ್ಬಲತೆಯಾಗುತ್ತದೆ. ಕೆಲವರು ನಮ್ಮ ಜೊತೆ ತುಂಬಾ ಚೆನ್ನಾಗಿ ಮಾತನಾಡುತ್ತಾರೆ, ನಮ್ಮ ಕಷ್ಟ ಕೇಳುತ್ತಾರೆ, ನಮ್ಮನ್ನು ಅರ್ಥ ಮಾಡಿಕೊಂಡಂತೆ ನಟಿಸುತ್ತಾರೆ. ಆಗ ನಮಗೆ ಅನಿಸುತ್ತದೆ, ಇವರು ನಮ್ಮವರೇ. ಆದರೆ ಸಮಯ ಕಳೆದಂತೆ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಅನ್ನೋದು ನಮಗೆ ತಿಳಿಯುತ್ತದೆ. ಒಂದು ವಿಷಯ ನೆನಪಿಟ್ಟುಕೊಳ್ಳಿ,
ಮಾತುಗಳಿಂದ ಯಾರನ್ನೂ ಅಳೆಯಬೇಡಿ. ಅವರ ನಡೆ, ಅವರ ವರ್ತನೆ, ಅವರು ಕಷ್ಟದ ಸಮಯದಲ್ಲಿ ಹೇಗೆ ಇರುತ್ತಾರೆ ಅನ್ನೋದನ್ನ ನೋಡಿ. ಯಾಕಂದರೆ ಸಂತೋಷದ ಸಮಯದಲ್ಲಿ ಎಲ್ಲರೂ ಜೊತೆ ಇರುತ್ತಾರೆ. ಆದರೆ ಕಷ್ಟ ಬಂದಾಗ ಯಾರು ಉಳಿಯುತ್ತಾರೆ ಅನ್ನೋದೇ ನಿಜವಾದ ಪರೀಕ್ಷೆ. ಇನ್ನೊಂದು ತಪ್ಪು ಏನೆಂದರೆ ನಮ್ಮ ಎಲ್ಲಾ ರಹಸ್ಯಗಳನ್ನು ಎಲ್ಲರಿಗೂ ಹೇಳಿಬಿಡುವುದು. ಇವತ್ತು ನಿಮ್ಮ ಮಾತನ್ನು ಗೌರವದಿಂದ ಕೇಳುವ ವ್ಯಕ್ತಿಯೇ ನಾಳೆ ಪರಿಸ್ಥಿತಿ ಬದಲಾದರೆ ಅದನ್ನೇ ನಿಮ್ಮ ವಿರುದ್ಧ ಬಳಸುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಎಲ್ಲರ ಜೊತೆ ಒಳ್ಳೆಯವರಾಗಿ ಇರಿ. ಆದರೆ ನಿಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನು ಎಲ್ಲರಿಗೂ ಹೇಳುವ ಅಗತ್ಯವಿಲ್ಲ. ಇನ್ನೊಂದು ಮುಖ್ಯ ವಿಷಯ, ಜನರನ್ನು ನಂಬುವುದಕ್ಕಿಂತ ಮೊದಲು ನಿಮ್ಮನ್ನು ನೀವು ನಂಬಿ. ನಿಮ್ಮ ನಿರ್ಧಾರಗಳ ಮೇಲೆ ವಿಶ್ವಾಸ ಇಡಿ. ನಿಮ್ಮ ಮೌಲ್ಯವನ್ನು ತಿಳಿದುಕೊಳ್ಳಿ. ಯಾಕೆಂದರೆ ನಿಮ್ಮನ್ನು ನೀವು ಗೌರವಿಸಿದಾಗ ಯಾರೂ ನಿಮ್ಮನ್ನು ಸುಲಭವಾಗಿ ಬಳಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಕೊನೆಯದಾಗಿ ಒಂದು ಮಾತು, ಯಾರನ್ನೂ ದ್ವೇಷಿಸಬೇಡಿ, ಆದರೆ ಯಾರನ್ನೂ ಕುರುಡಾಗಿ ನಂಬಬೇಡಿ. ನಂಬಿಕೆ ಇರಲಿ, ಜೊತೆಗೆ ವಿವೇಕವೂ ಇರಲಿ. ಆಗ ಜೀವನದಲ್ಲಿ ಮೋಸವಾಗುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಜೀವನದಲ್ಲಿ ಒಳ್ಳೆಯ ಜನರೂ ಇರುತ್ತಾರೆ, ಕೆಟ್ಟ ಜನರೂ ಇರುತ್ತಾರೆ. ಆದ್ದರಿಂದ ಯಾರನ್ನೂ ಅನುಮಾನದಿಂದ ನೋಡಬೇಡಿ. ಆದರೆ ಅತಿಯಾದ ನಂಬಿಕೆಯನ್ನು ಇಡಬೇಡಿ. ನಂಬಿಕೆ ಇರಲಿ, ವಿವೇಕವೂ ಇರಲಿ. ಅದೇ ನಿಮ್ಮ ಮನಸ್ಸನ್ನು, ಸಂಬಂಧಗಳನ್ನು ಮತ್ತು ಜೀವನವನ್ನು ಕಾಪಾಡುವ ದೊಡ್ಡ ಶಕ್ತಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಜೀವನದ ಪಾಠಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.